ಎಷ್ಟು ಜನ ಪ್ರಾಪರ್ ಆಗಿ CCLನ ಫಾಲೋ ಮಾಡ್ತೀರಾ? ಜಸ್ಟ್ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಏನಿಲ್ಲ, ಒಂದು ಸಣ್ಣ ಕುತೂಹಲ ಅಂತ ಅಷ್ಟೇ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಈ ವಿಡಿಯೋದಲ್ಲಿ ಮೇಯ್ನಾಗಿ BRB ಫಸ್ಟ್ ಬ್ಲಡ್ ಸಿನಿಮಾದ ಅಪ್ಡೇಟ್ಸ್ ಬಗ್ಗೆ ಹಾಗೂ ಮ್ಯಾಂಗೋ ಪಚ್ಚಾ ಸಿನಿಮಾದ ಬಗ್ಗೆನೂ ಮಾತಾಡಿದ್ದೀನಿ. ಸ್ಟ್ರೈಟಾಗಿ ಮ್ಯಾಟ್ರಿಗೆ ಬರೋಣ. ಅದಕ್ಕಿಂತ ಮುಂಚೆ 1,00,000 ಸಬ್ಸ್ಕ್ರೈಬರ್ಸ್ಗೆ ಇನ್ನೊಂದು ಸ್ವಲ್ಪ ಹತ್ತಿರ ಇದ್ದೀವಿ. ಸೊ ನೋಡಿ, ವಿಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಮರಿಬೇಡಿ. ಸೊ ಈಗ ಮ್ಯಾಟ್ರಿಗೆ ಬರೋಣ. ಬಿಲ್ಲಾ ರಂಗ ಭಾಷಾ ಫಸ್ಟ್ ಬ್ಲಡ್ ಈ ಸಿನಿಮಾದ ಪ್ರೊಡಕ್ಷನ್ ಡೀಟೇಲ್ಸ್ ಬಗ್ಗೆ ಹೇಳೋದಾದರೆ, ಮಾರ್ಚ್ 2nd ವೀಕಿಂದ ಶೂಟಿಂಗ್ ಶುರು ಆಗಲಿದೆಯಂತೆ. ಇದ್ರ ಜೊತೆಗೇ ಪ್ಯಾರಲಲ್ ಆಗಿ ನೆಕ್ಸ್ಟ್ ಶೆಡ್ಯೂಲ್ಗೆ ಬೇಕಾದಂತಹ ಸೆಟ್ಗಳನ್ನು ಹಾಕ್ಕೊಂಡು ಹೋಗ್ತಾರಂತೆ. ಎಲ್ಲ ಅಂದ್ಕೊಂಡಂಗೆ ಟೈಮ್ಗೆ ತಕ್ಕಂತೆ ಅಚೀವ್ ಆದರೆ ನೆಕ್ಸ್ಟ್ ಶೆಡ್ಯೂಲ್ ಕೂಡ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋ ಪ್ಲ್ಯಾನಲ್ಲಿದ್ದಾರೆ ಸಿನಿಮಾದ ತಂಡ. ಹಾಗೆಯೇ ಫ್ಯೂಚರಿಸ್ಟಿಕ್ ಥೀಮ್ನ ಮ್ಯಾಚ್ ಮಾಡೋ ರೇಂಜ್ಗೆ ಬೆಂಗಳೂರಿನಲ್ಲಿ ಸೆಟ್ಗಳನ್ನು ಹಾಕಿದಾರಂತೆ. VFX ಎಲಿಮೆಂಟ್ಗಳನ್ನು ಪ್ರಾಪರಾಗಿ ಪ್ರಿಪೇರ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಶೂಟ್ ಮಾಡೋ ಪ್ಲ್ಯಾನಲ್ಲಿದ್ದಾರೆ ಚಿತ್ರತಂಡ. ಈಗ VFX ಮತ್ತು ಟೆಕ್ನಿಕಲ್ ವಿಚಾರಕ್ಕೆ ಬಂದರೆ, ವಿಕ್ರಾಂತ್ ರೋಣದಲ್ಲಿ ಅವರಿಗೆ ಸಿಕ್ಕಿದ್ದ ಲಿಮಿಟೆಡ್ ಬಜೆಟ್ನಲ್ಲಿ ಅವರು ಕೊಟ್ಟಿದ್ದ ವಿಜುವಲ್ಸ್ ಏನಿದೆ ಅವು ಈಗಲೂ ಕೂಡ ಕಣ್ಮುಂದೆ ಇವೆ. ಅಷ್ಟು ಕ್ವಾಲಿಟಿ ವಿಜುವಲ್ಸ್ನ ಅವ್ರು ಕೊಟ್ಟಿದ್ರು. ಕನ್ನಡ ಸಿನಿಮಾದ ಟಾಪ್ ವಿಜುವಲ್ಸ್ ಆ್ಯಂಡ್ VFX ಅಂತ ಬಂದರೆ ವಿಕ್ರಾಂತ್ ರೋಣ ಯಾವತ್ತಿದ್ರೂ ಟಾಪ್ನಲ್ಲಿ ಇದ್ದೇ ಇರುತ್ತೆ. ಸೊ BRBಗೂ ಕೂಡ ಅದೇ ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ ಅವ್ರಿಗೆ ಸಿಕ್ಕಿರೋ ಬಜೆಟ್ನ ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಬಿಗ್ ಸ್ಕ್ರೀನ್ ಮೇಲೆ ಮತ್ತೊಂದು ನೆಕ್ಸ್ಟ್ ಲೆವೆಲ್ ವಿಜುವಲ್ ಟ್ರೀಟ್ನ ನೋಡೋದಂತೂ ಪಕ್ಕ. ಇವನ್ ಅನೂಪ್ ಭಂಡಾರಿ ಅವರೇ ಪರ್ಸ್ನಲಿ VFX ಡಿಪಾರ್ಟ್ಮೆಂಟಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೊದಲಿಗೆ ಪೇಪರ್ ಮೇಲೆ ಎಲ್ಲದನ್ನು ಸರಿಯಾಗಿ ವರ್ಕ್ ಮಾಡ್ಕೊಂಡಿದ್ದಾರಂತೆ. ಇದರ ನಂತರನೇ ಫೀಲ್ಡ್ಗೆ ಇಳಿತಾ ಇದ್ದಾರೆ. ನೆಕ್ಸ್ಟ್ ಕಾಸ್ಟ್ಯೂಮ್ ಆ್ಯಂಡ್ ಪ್ರೊಡಕ್ಷನ್ ಡಿಸೈನ್. ಸಿನಿಮಾ ಭವಿಷ್ಯದಲ್ಲಿ ನಡೆಯೋದ್ರಿಂದ ಪ್ರತಿಯೊಂದನ್ನು ಇವರೇ ತಯಾರು ಮಾಡಲೇಬೇಕು. ಅದು ಸಿನಿಮಾದ ಪ್ರಾಪರ್ಟಿಗಳಿಂದ ಹಿಡಿದು ಕಾಸ್ಟ್ಯೂಮ್ಸ್ವರೆಗೂ ಕೂಡ. ಸೊ ನೀತಾ ಶೆಟ್ಟಿ ಅವರು ಅಂದರೆ ಅನೂಪ್ ಭಂಡಾರಿ ಅವರ ಪತ್ನಿ ಅವರೇ ಈ ಸಿನಿಮಾಗೂ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಲಿದ್ದಾರೆ. ಇನ್ನು ಸಿನಿಮಾ 3D ಮತ್ತು 2D ಎರಡರಲ್ಲೂ ಬರಲಿದೆಯಂತೆ. ನನ್ನ ಕೇಳಿದರೆ IMAX ಆ್ಯಂಡ್ 4DXನಲ್ಲೂ ಬರೋ ಪ್ರಯತ್ನ ಮಾಡಿದರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಯಾವುದ್ಯಾವುದೋ ಸಿನಿಮಾಗಳು ಇತ್ತೀಚೆಗೆ IMAX ಮತ್ತು 4DXಲ್ಲಿ ರಿಲೀಸ್ ಆದವು. ಅವು ಯಾವುದೂ ಕೂಡ ಒಂದು ಪ್ರಾಪರ್ ಎಕ್ಸ್ಪೀರಿಯನ್ಸ್ನ ಕೊಡಲೇ ಇಲ್ಲ. ಐ ಥಿಂಕ್ ಈ ಸಿನಿಮಾದ ಕಂಟೆಂಟ್ ಏನಿದೆ ಅದು IMAX ಮತ್ತು 4DXನ ಡಿಸರ್ವ್ ಮಾಡುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಅವ್ರು ಇಡೀ ಒಂದು ಪ್ರಪಂಚವನ್ನೇ ಕ್ರಿಯೇಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ಕೊಡೋದನ್ನೇ ಕೊಡ್ತಿದ್ದಾರೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಡಲಿ ಅಂತ ಅಷ್ಟೇ. ಇನ್ನು ಸಿನಿಮಾಗೆ ಮೇಜರ್ ಕಾಸ್ಟಿಂಗ್ ಫೈನಲ್ ಆಗಿದೆಯಂತೆ. ಶೂಟಿಂಗ್ ಶುರು ಆದಮೇಲೆ ನಾವು ಅಪ್ಡೇಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದಿಷ್ಟು BRB ಫಸ್ಟ್ ಬ್ಲಡ್ ಸಿನಿಮಾದ ಅಪ್ಡೇಟ್ಸ್ಗಳು. ಸ್ವತಃ ಅನೂಪ್ ಭಂಡಾರಿ ಅವರೇ ಕೊಟ್ಟಿದ್ದಾರೆ. ರೆಫರೆನ್ಸ್ಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆರ್ಟಿಕಲ್ದು ಚೆಕ್ ಮಾಡಿಕೊಡಿ. ಇವಾಗ ಮ್ಯಾಂಗೋ ಪಚ್ಚನ ಹತ್ರ ಬರೋಣ. ಪ್ರೋಮೋ ರಿಲೀಸ್ ಆಗಿದ್ದ ದಿನ ಸಿಗೋಣ ಅಂತ ಪೋಸ್ಟ್ ಹಾಕಿದ್ದೆ. ಪೋಸ್ಟ್ ಹಾಕಿ 1-2 ವಾರ ಆಯಿತು ಅಂತ ಅನಿಸುತ್ತೆ. ಏನೋ ಮಾಡೋಕ್ಕಾಗಲ್ಲ, ಸ್ವಲ್ಪ ಡಿಲೇ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಳ್ಬಿಡ್ತೀನಿ, ಸಿಂಪಲಾಗಿ ಹೇಳಿ ಮುಗಿಸ್ತೀನಿ. ಪ್ರೋಮೋ ನೋಡಿದ ತಕ್ಷಣ ಒಂಥರ ಕಾನ್ಫಿಡೆನ್ಸ್ ಬಂತು ನನಗೆ ಇಡೀ ಟೀಮ್ ಮೇಲೆ. ಯಾಕಂದರೆ ಜಸ್ಟ್ ಒಂದು ಪ್ರೋಮೋಗೆ ಅವ್ರು ಹಾಕಿರೋ ಎಫರ್ಟ್ಸ್ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಎದ್ದು ಕಾಣಿಸ್ತು. ಆ ಬಾರ್ನ ಕ್ರಿಯೇಟ್ ಮಾಡಿರೋದು, ಆ ಟೇಬಲ್ಗಳಿಗೆ ಕೊಟ್ಟಿರೋ ನೇಮ್ಗಳು ಸೈಕಾಗಿದ್ವು, ಮಜಾ ಇತ್ತು ನೋಡುವಾಗ. ಆಮೇಲೆ ಆ ಕ್ಯಾರೆಕ್ಟರ್ಗೆ ಲೈಟಾಗಿ ಬಿಲ್ಡಪ್ ಕೊಟ್ಟಿದ್ದು, ನಂತರ ಸಂಚಿತ್ ಅವ್ರನ್ನ ರಿವೀಲ್ ಮಾಡಿದ ರೀತಿ, ಅವ್ರ ಮೇಕ್ ಓವರ್, ಅವ್ರು ಕೊಟ್ಟಿದ್ದು ಸ್ವ್ಯಾಗ್ ತುಂಬ ಚೆನ್ನಾಗಿತ್ತು. ಅಂದರೆ ತುಂಬ ಈಸಿಯಾಗಿ ಆ ಒಂದು ಸ್ವ್ಯಾಗ್ ಅನ್ನೋದನ್ನು, ಆ ಒಂದು ಆ್ಯಟಿಟ್ಯೂಡ್ ಅನ್ನೋದನ್ನು ಸ್ಕ್ರೀನ್ ಮೇಲೆ ತೊಗೊಂಡು ಬಂದಿದ್ದಾರೆ. ಆ ಮೇಕ್ ಓವರಲ್ಲಿ ಸಿಗರೇಟ್ ಹಚ್ಕೊಂಡು ಕೊಟ್ಟಿದ್ದ ಪೋಸ್ಗೂ ಕೊಡ್ತಿದ್ದ ಬಿಲ್ಡಪ್ಗೂ ಪ್ರಾಪರಾಗಿ ಮ್ಯಾಚ್ ಆಗ್ತಿತ್ತು. ಅಂದರೆ ಎಲ್ಲೂ ಓವರ್ ಅಂತ ಅನ್ನಿಸ್ತಿಲ್ಲ, ಎರಡೂ ನೀಟಾಗಿ ಬ್ಯಾಲೆನ್ಸ್ ಆಯಿತು ಅಂತ ಹೇಳ್ತೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದೇನಂತ ಅಂದರೆ ಆ CD ಶಾಪ್ ಹುಡುಗ ಅನ್ನೋ ಒಂದು ಎಲಿಮೆಂಟ್ನ ತಂದಿದ್ದು. ಲೈಕ್ ತುಂಬ ಕಡಿಮೆ ಎಕ್ಸ್ಪ್ಲೋರ್ ಮಾಡಿದರೆ ಕನ್ನಡ ಸಿನಿಮಾಗಳಲ್ಲಿ ಆ ಒಂದು ಪಾತ್ರಗಳನ್ನು. ಅದು ಅಲ್ಲದೆ ಒಂದು ಸ್ಟ್ರಾಂಗ್ ಜರ್ನಿ ಇರುತ್ತಂತೆ ಈ ಕ್ಯಾರೆಕ್ಟರ್ದು. 2001ರಿಂದ 2011 ಟೈಮ್ ಲೈನ್ನಲ್ಲಿ ಸಿನಿಮಾ ನಡೆಯುತ್ತಂತೆ. ಅವಾಗಿನ ಮೈಸೂರನ್ನು ರೀಕ್ರಿಯೇಟ್ ಮಾಡೋದಕ್ಕೆ ಸಿನಿಮಾದ ತಂಡ ಸಿದ್ಧವಾಗಿದ್ದಾರೆ. ಇನ್ನು ಚರಣ್ ರಾಜ್ ಅವರು ಕೊಟ್ಟಿರೋ BGM ಚೆನ್ನಾಗಿದೆ, ಬಟ್ ಮಾಸ್ ಅಪೀಲ್ ಅನ್ನೋದು, ಆ ಒಂದು ಇನ್ಸ್ಟಂಟ್ ಹೈ ಅನ್ನೋದು ಸ್ವಲ್ಪ ಕಮ್ಮಿ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಸಿನಿಮಾದ ಪ್ರೋಮೋಗೆ ಯಾರೋ ಸೂರ್ಯ ಅವರ ರೆಟ್ರೋ ಸಿನಿಮಾದ BGMನ ಹಾಕಿ ಎಡಿಟ್ ಮಾಡಿದರು. ಅದು ತುಂಬ ಸಖತ್ತಾಗಿ ಸಿಂಕ್ ಆಗಿತ್ತು ಅಂತ ಹೇಳ್ತೀನಿ. ನೋಡಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇದಿಷ್ಟು BRB ಫಸ್ಟ್ ಬ್ಲಡ್ ಸಿನಿಮಾದ ಅಪ್ಡೇಟ್ಸ್ ಹಾಗೂ ಮ್ಯಾಂಗೋ ಪಚ್ಚಾ ಪ್ರೋಮೋನ ನೋಡಿ ನನಗೆ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು ಎಲ್ಲದನ್ನು ಕನ್ವೆ ಮಾಡಿದ್ದೀನಿ. ನೋಡಿ, ವಿಡಿಯೋ ಇಷ್ಟ ಆದರೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.